ಸ್ವೀಟ್ ಪ್ರಿನ್ಸಸ್ ಮಾತ್ಗೆ 10,000ಕ್ಕೂ ಮೇಲೆ ಕಮೆಂಟ್ಸ್ಗಳು ಬಂದಿವೆ ಅಂತ ಮತ್ತೊಬ್ಬ ಅಂದ. ಆ ಟೀಮ್ನ ಪ್ರತಿಯೊಬ್ರು ಶರ್ಲಾಕ್ ಹೋಮ್ ಆದ್ರು. ಸ್ವೀಟ್ ಪ್ರಿನ್ಸಸ್ ಮಾಡಿದ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಅವಳು ಯಾರ ಜೊತೆ ಜಗಳ ಮಾಡ್ಕೊಂಡ್ಲು, ಜಗಳ ಮಾಡಿದಾಗ ಯಾವ ರೀತಿ ತನ್ನ ರಹಸ್ಯನ ಬಿಟ್ಕೊಟ್ಲು ಅಂತ ಚಿಕ್ಕ ಚಿಕ್ಕ ಮಾಹಿತಿನೂ ಕಲೆಕ್ಟ್ ಮಾಡಿ ಡಿಸ್ಕಸ್ ಮಾಡ್ತಿದ್ರು. ಫೈನಲಿ ಸ್ವೀಟ್ ಪ್ರಿನ್ಸಸ್ ಅನ್ನೋ ಮಗು ಶ್ರೀಮಂತ ಕುಟುಂಬದವಳು ಅಂತ ಅವರು ಡಿಸೈಡ್ ಮಾಡ್ಕೊಂಡ್ರು. ಸಿಹಿಯ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿದ್ದು ಅವಳಿಗೆ ಟೆನ್ಷನ್ ತಂದಿತ್ತು. ನಿಜಕ್ಕೂ ಅವಳು ಫೇಮಸ್ ಆಗ್ಬೇಕು ಅಂತ ಬಯಸಿರ್ಲಿಲ್ಲ. ಅವಳ ಲೈವ್ ಸ್ಟ್ರೀಮಿಂಗ್ ಮಾಡ್ತಿರೋ ವಿಷಯ ಆಯ್ರಾಗೂ ಗೊತ್ತಿರ್ಲಿಲ್ಲ. ಒಂದು ವೇಳೆ ಗೊತ್ತಾದ್ರೆ ಅವಳು ಸಖತ್ ಕೋಪ ಮಾಡ್ಕೋತಿದ್ಲು. ಅದ್ರಲ್ಲೂ ಸಿಹಿ ಫೋಟೋ ಕೂಡ ಅದ್ರಲ್ಲಿ ಕಾಣಿಸುತ್ತೆ ಅಂತ ತಿಳಿದ್ರೆ ಲೈವ್ ಸ್ಟ್ರೀಮಿಂಗ್ ಇರ್ಲಿ ಯಾವ ಗೇಮ್ ಆಡೋಕೂ ಅವಳ ಅವಕಾಶ ಕೊಡ್ತಿರ್ಲಿಲ್ಲ. ನಾನ್ ಹೀಗ್ ಫೇಮಸ್ ಆಗ್ಬಿಟ್ರೆ ಮಮ್ಮಿ ನನ್ನ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇರೋಕ್ ಬಿಡಲ್ಲ, ಸ್ಪಾನ್ಸರ್ ತಾತ ನನ್ನ ನೋಡೋಕೆ ಅಂತಾನೆ ಕಾಯ್ತಿರ್ತಾರೆ ಅಂತ ಸಪ್ಪೆ ಮುಖ ಮಾಡ್ಕೊಂಡ್ಲು. ಸಡನ್ ಆಗಿ ಅವಳು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು. ಇನ್ಯಾವತ್ತೂ ನಾನು ನನ್ನ ಪರ್ಸನಲ್ ಮ್ಯಾಟರ್ನ ಹೇಳೋಕ್ ಹೋಗ್ಬಾರ್ದು, ಫೋಟೋ ಮಾತ್ರ ಹಾಕ್ಲೇಬಾರ್ದು. ಮೊದ್ಲೆಲ್ಲ ನಾನು ಗೇಮ್ಸ್ ಹೇಗ್ ಆಡ್ತಿದ್ನೋ ಹಾಗೆ ಅನ್ನೋನಾಗೆ ಇರ್ಬೇಕು. ಯಾವ್ದೇ ಕಾರಣಕ್ಕೂ ನಾನ್ ವೈರಲ್ ಆಗ್ಬಾರ್ದು, ಅದ್ರಿಂದ ಮಮ್ಮಿಗೆ ಬೇಸರ ಆಗತ್ತೆ ಅಂತ ಅವಳು ಮನ್ಸಲ್ಲೇ ಯೋಚಿಸಿದ್ಲು. ಆದ್ರೆ ಸಿಹಿ ಫೇಸ್ಬುಕ್ ಅಕೌಂಟ್ನ ತುಂಬಾ ರೇರ್ ಆಗಿ ಯೂಸ್ ಮಾಡ್ತಿದ್ರಿಂದ ಅವಳು ಆಲ್ರೆಡಿ ವೈರಲ್ ಆಗ್ತಿರೋ ವಿಷಯ ಸಿಹಿಗೆ ಗೊತ್ತಿರ್ಲಿಲ್ಲ. ಇತ್ತ ಸಂಕೀರ್ಣ ವಿಲ್ಲಾದಲ್ಲಿ ಸೈಕಾಲಜಿಸ್ಟ್ ಸಿದ್ಧಾರ್ಥ್ ಮುಂದೆ ಕೂತಿದ್ರು. ಅವ್ರ 2 ಮೆಡಿಸಿನ್ ಬಾಟಲ್ನನ್ನ ಅವನ ಮುಂದೆ ಇಟ್ಟು, ರೋಹನ್ ಈ ಪಿಲ್ಸ್ ನ ತಗೊಳ್ಳಿ. ಮೆಂಟಲ್ ಡಿಸಾರ್ಡರ್ಗೆ ಪರ್ಮನೆಂಟ್ ಔಷಧಿ ಇಲ್ಲ, ಆದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಈ ಮಾತ್ರೆನ ತಗೊಂಡ್ರೆ ಇಂಪ್ರೂವ್ಮೆಂಟ್ಸ್ ಕಾಣಿಸಬಹುದು. ಇದ್ ನೋಡೋಕೆ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ಹಾಗೆ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಮೆಡಿಸಿನ್ಸ್ ನ ಕೈಯಲ್ಲಿ ಎತ್ಕೊಂಡು ಸಿದ್ಧಾರ್ಥ್ ಅಂದ, ಡಾಕ್ಟರ್, ಸಡನ್ ಆಗಿ ರೋಹನ್ಗೆ ಏನಾಗಿರಬಹುದು? ಬೆಂಗಳೂರಿಂದ ವಾಪಸ್ ಬಂದ್ಮೇಲೆ ಅವ್ನ್ ನಾರ್ಮಲ್ ಆಗೇ ಇದ್ದ, ಬಟ್ ಈಗ ಸಡನ್ ಆಗಿ ಅವ್ನ್ ಯಾಕೆ ಹೀಗೆ ಆಡ್ತಿದಾನೋ ಅಂತ ಹುಪ್ಪೇರಿಸಿ ಕೇಳ್ದ. ನೋಡಿ ಸಿದ್ಧಾರ್ಥ್, ನಿಮ್ ಮಗನಿಗೆ ಪ್ರಾಬ್ಲಮ್ ಇರೋದು ನಿಜ. ಅವನು ಒಂದೊಂದ್ ಸರ್ತಿ ಲಿಟಲ್ ಪ್ರಿನ್ಸಸ್ ಆಗಿರ್ತಾನೆ, ಕೆಲವೊಂದ್ ಸರ್ತಿ ಲಿಟಲ್ ಪ್ರಿನ್ಸ್ ಆಗ್ತಾನೆ. ಆದ್ರೆ ಅವನು ಹುಡುಕಿಯಾಗಿ ಬದಲಾಗಿದ್ದು ರೋಹನ್ಗೆ ನೆನಪಲ್ಲಿರಲ್ಲ, ಅವನನ್ನ ಮರೆತು ಬಿಡ್ತಾನೆ ಅಂತ ಡಾಕ್ಟರ್ ಅಂದ್ರು. ಫೈನಲಿ ಅವರಿಬ್ರು ಒಂದು ಡಿಸಿಷನ್ಗೆ ಬಂದ್ರು. ಅವ್ರು ರೋಹನ್ಗೆ ಗೊತ್ತಾಗ್ದಿರೋ ಹಾಗೆ ಈ ಮಾತ್ರೆನ ಅವನಿಗೆ ಕೊಡ್ಬೇಕು, ಮೆಡಿಕಲ್ ಒಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಮಾತಾಡ್ಕೊಂಡ್ರು. ಡಾಕ್ಟರ್ ಹೊರಟೋದ್ಮೇಲೆ ಸಿದ್ಧಾರ್ಥ್ ಮೆಡಿಸಿನ್ ತಗೊಂಡು ರೋಹನ್ ರೂಮಿಗೆ ಬಂದ. ಅಲ್ಲಿದ್ದ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ನ ರೀಪ್ಲೇಸ್ ಮಾಡಿ ಹೊಸ ಟ್ಯಾಬ್ಲೆಟ್ಸ್ ಇಟ್ಟ. ರೋಹನ್, ನಿನಗೆ ಅಂತ ವೈಟಮಿನ್ಸ್ ಮಾತ್ರೆಗಳನ್ನ ಇಟ್ಟಿದ್ದೀನಿ, ಡೈಲಿ ಇದನ್ನ ಮರಿದೆ ತಗೋಬೇಕು ಅಂತ ಸಿದ್ಧಾರ್ಥ್ ಅಂದ. ಆಲ್ರೆಡಿ ರಾತ್ರಿ ಆಗಿತ್ತು. ದಿ ಬ್ರಿಲಿಯಂಟ್ ಗೈ ರೋಹನ್ ಹೋಮ್ವರ್ಕ್ ಮಾಡೋಕ್ ಶುರು ಮಾಡಿದ್ದ. ಡ್ಯಾಡಿ ತಂದಿದ್ದ ಹೊಸ ಬಾಟಲ್ ಕಡೆ ಅವನ ಕಣ್ಣರೆಳ್ಸಿ ನೋಡ್ದ. ತನ್ನ ಕೈಯಲ್ಲಿಟ್ಕೊಂಡು ತಿರುಗ್ಸಿ ಮುರುಗ್ಸಿ ನೋಡ್ದ. ಆಮೇಲೆ ನಿಧಾನಕ್ಕೆ ಹೇಳ್ದ, ಡ್ಯಾಡ್, ನಂಗೆ ಈ ಮಾತ್ರೆಗಳು ಬೇಡ ಅಂತ ಅಂದ. ಸಿದ್ಧಾರ್ಥ್ ಹುಪ್ಪುಗಂಟಿಕ್ಕಿ, ನೀನಿದ್ನ ತಗೋಬೇಕು ರೋಹನ್, ಇದರಲ್ಲಿ ನ್ಯೂಟ್ರಿಷಿಯಸ್ ಸಪ್ಲಿಮೆಂಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ದ. ಡ್ಯಾಡ್, ಇದನ್ನ ತಗೊಂಡ್ರೆ ನನ್ ಬ್ರೈನ್ ಪವರ್ ಹೆಚ್ಚಾಗತ್ತಾ ಅಂತ ಪುಟ್ಟ ಕಣ್ಣನ್ನ ಅರಳಿಸಿ ರೋಹನ್ ಕೇಳ್ದ. ಸಿದ್ಧಾರ್ಥ್ ನಗ್ತಾ, ಪ್ರಾಬಬ್ಲಿ, ನೀನಿದ್ನ ತಗೊಳ್ತಿದ್ರೆ ಹೇಗ್ ಗೊತ್ತಾಗತ್ತೆ ನಿನಗೆ ಹೇಳು ಅಂತ ಅಂದ. ಪುಟ್ಟ ರೋಹನ್ ಮಾತ್ರೆಗಳ ಬಾಟಲ್ನ ಸಿದ್ಧಾರ್ಥ್ ಕೈಯಲ್ಲಿಟ್ಟು, ಹಾಗಿದ್ರೆ ಡ್ಯಾಡ್, ಇದನ್ನ ನೀನೇ ಇಟ್ಕೋ, ನನಗಿಂತ ಜಾಸ್ತಿ ಈ ಮಾತ್ರೆಗಳ ಅವಶ್ಯಕತೆ ನಿನಗಿದೆ ಅಂತ ಅಂದ. ಸಿದ್ಧಾರ್ಥ್ ಸ್ಟನ್ ಆದ. ರೋಹನ್ ಪುಟ್ಟ, ನನ್ನ IQ ಪವರ್ ಬಗ್ಗೆ ಗೊತ್ತಾ ನಿನಗೆ? 301 ಇದೆ ನನ್ನ IQ ಪವರ್. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 301 ಇಸ್ ದ ಲಾಸ್ಟ್ ಹೈಯೆಸ್ಟ್ ನಂಬರ್ IQ. ನನ್ನನ್ನ ಜೀನಿಯಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಗೊತ್ತಾ? ನೀನ್ ಕೂಡ ನನ್ನ ಹಾಗೆ ಜೀನಿಯಸ್ ಆಗ್ಬೇಕು ಅಂತ ಸಿದ್ಧಾರ್ಥ್ ಅಂದ. ಡ್ಯಾಡಿ, IQ ಹೈ ಇರೋರ್ಗೆ EQ ಲೋ ಇರುತ್ತಂತೆ. ನಾನಿವತ್ತು ಎಕ್ಸಾಂಪಲ್ ಕಣ್ಣಾರೆ ನೋಡ್ತಿದ್ದೀನಿ. ನಿಮ್ EQ ಲೋ ಇರಬೇಕು. ಸೊ ನೀವು ಸ್ಟುಪಿಡ್ ಹಾಗೆ ಆಡ್ತೀರಾ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮಮ್ಮಿನ ನಿಮ್ ಹತ್ರ ಮಾಡ್ಕೋಬಹುದಿತ್ತು, ಮಮ್ಮಿ ನಮ್ ಜೊತೆಲಿ ಇರೋ ಹಾಗೆ ಮಾಡಬಹುದಿತ್ತು ಅಂತ ರೋಹನ್ ಮೂತಿ ಉದ್ದ ಮಾಡಿ ಹೇಳ್ದ. ಸಿದ್ಧಾರ್ಥ್ ಏನೂ ಮಾತಾಡ್ದೆ ಸೈಲೆಂಟ್ ಆಗಿ ರೂಮಿಂದ ಆಚೆ ಹೋದ. ರೋಹನ್ಗೆ ಮಮ್ಮಿ ಅಂದ್ರೆ ತುಂಬಾ ಇಷ್ಟ. ಅವನ್ ಹರ್ಟ್ ಆಗಿದ್ದಾನೆ ಅಂತ ಅವನಿಗೂ ಬೇಸರ ಆಯ್ತು. ಇವತ್ತು ಫುಲ್ ಡೇ ಅವನು ಸಿಹಿನೇ ನೋಡಿದ್ದ. ಬೇಡ ಬೇಡ ಅಂದ್ರು ಅವನಿಗೆ ಅವನ ಪುಟ್ಟ ಮಗಳು ಸಿಹಿನೇ ಕಣ್ಮುಂದೆ ಬರ್ತಿದ್ಲು. ಅವನವಳನ್ನ ಇಷ್ಟ ಪಡ್ತಿದ್ದ. ಅವಳ ಮೇಲೆ ಸ್ಪೆಷಲ್ ಕೇರ್ ಕನ್ಸನ್ ಇಟ್ಕೊಂಡಿದ್ದ. ಅದು ಅವನಿಗೆ ಸರ್ಪ್ರೈಸ್ ಆಗಿತ್ತು.
ಸಿಹಿ ಅವನ್ ಮಗಳಲ್ಲ. ಆಯ್ರಾ ಮದ್ವೆಗೂ ಮೊದ್ಲೇ ಯಾರಿಗೋ ಪ್ರೆಗ್ನೆಂಟ್ ಆಗಿ ಹುಟ್ಟಿದ ಆ ಮಗು ಮೇಲೆ ನಾನ್ಯಾಕೆ ಸ್ಪೆಷಲ್ ಕೇರ್ ತೋರಿಸ್ತಿದ್ದೀನಿ ಅಂತ ಅವನಿಗೆ ವಿಚಿತ್ರ ಅನ್ನಿಸ್ತು. ನಾನು ಸ್ಮಾಲ್ ಡೋಸೇಜ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಹಾಗಾಗಿ ನನ್ನ ಮನಸ್ಸು ಸ್ಥಿಮಿತಕ್ಕೆ ಬರ್ತಿಲ್ಲ. ಆ ಮಗು ಮೇಲೆ ಬೇಡ್ದಿರೋ ಕನ್ಸನ್ ಯಾಕೆ ತೋರಿಸ್ಬೇಕು ಅಂತ ಕೇಳ್ಕೊಂಡು ಎತ್ ಕೂತ. ಅವನ ಮನಸ್ಸಿಗೆ ಆಗ್ತಿದ್ದ ಕಿರಿಕಿರಿನ ಕಡಿಮೆ ಮಾಡ್ಕೊಳ್ಳೋಕೆ ಫೇಸ್ಬುಕ್ ಓಪನ್ ಮಾಡ್ದ. ಇವತ್ತು ಮಧ್ಯಾಹ್ನ ಅವ್ರು ಒಟ್ಟಿಗೆ ಲಂಚ್ ಮಾಡಿರೋ ಫೋಟೋಸ್ನ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ದ ಪ್ರೀತು. ಕೆಳಗಡೆ ಹ್ಯಾಪಿ ಬರ್ಡೇ ಬ್ರೋ, ನಾನು ಕೊಟ್ಟ ಗಿಫ್ಟ್ ನಿನಗೆ ಇಷ್ಟ ಆಯ್ತಾ ಅಂತ ಕೇಳಿದ. ಗಿಫ್ಟ್ ಅನ್ನೋ ವರ್ಡ್ ನೋಡಿ ಸಿದ್ಧಾರ್ಥ್ ಫೇಸ್ ಡಲ್ ಆಯ್ತು. ಅವನ್ಗೆ ಯಾರು ಗಿಫ್ಟ್ ಕೊಡ್ಬೇಕಿತ್ತೋ ಅವ್ರ ಗಿಫ್ಟ್ ಕೊಟ್ಟೇ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮತ್ತೆ ಈ ಗಿಫ್ಟ್ ಅನ್ನೋ ಟಾಪಿಕ್ ಯಾಕೆ ಬಂತು ಅಂತ ಅವನ್ ಕೆಮ್ಮಿ ಗಂಟ್ಲು ಸರಿ ಮಾಡ್ಕೊಂಡ. ನಂತರ ಅವನು ಆಯ್ರಾಗೆ ಗಿಫ್ಟ್ ಬಗ್ಗೆ ನೆನಪಿಸ್ಬೇಕು ಅಂದ್ಕೊಂಡ. ಕೂಡ್ಲೆ ಸ್ಟೋರ್ ರೂಮ್ ಕಡೆ ನಡೆದ. ಅವನಿಗೆ ಬಂದಿರೋ 2 ಗಿಫ್ಟ್ಸ್ ಅಲ್ಲಿತ್ತು. ಮತ್ತೊಂದು ಗಿಫ್ಟ್ ಕೆಲಸದವನಿಗೆ ಕೊಟ್ಟಿದ್ದ. ಸಿದ್ಧಾರ್ಥ್ ತಲೆಯಲ್ಲಿ ಏನೋ ಐಡಿಯಾಸ್ ಬಂತು. ಅವನ ಹತ್ರ ಇದ್ದ ನ್ಯೂ ಫ್ರಾಗ್ರೆನ್ಸ್ ಪರ್ಫ್ಯೂಮ್, ಟೈ, ಡೆಕೋರೇಟಿವ್ ಕ್ಲಾಕ್ ಈ ತರ 10 ಐಟಮ್ಸ್ ಕಲೆಕ್ಟ್ ಮಾಡಿ ಒಟ್ಟಿಗೆ ಇಟ್ಟು ಫೋಟೋ ಕ್ಲಿಕ್ ಮಾಡ್ದ. ನಂತರ ಅವನು ಫೇಸ್ಬುಕ್ ಅಲ್ಲಿ ಆ ಫೋಟೋನ ಅಪ್ಲೋಡ್ ಮಾಡಿ ಈ ರೀತಿ ಬರ್ದ: ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಷಿಯಸ್ ಗಿಫ್ಟ್ಸ್. ಇವತ್ತು ನನಗೆ ವಿಶ್ ಮಾಡಿದವ್ರಿಗೂ ಗಿಫ್ಟ್ ಕೊಟ್ಟವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಬರೆದು ಪೋಸ್ಟ್ ಮಾಡ್ದ. ಆಯ್ರಾ ಅವನಿಗೆ ಗಿಫ್ಟ್ ತರೋದನ್ನ ಮರ್ತಿದ್ದಾಳೆ ಅಂದ್ರೆ ಅದನ್ನ ನೆನಪಿಸೋದು ತನ್ನ ಕರ್ತವ್ಯ ಅಂತ ಸಿದ್ಧಾರ್ಥ್ ಅನ್ಕೊಂಡಿದ್ದ. ಮೋಸ್ಟ್ಲಿ ಅವಳು ಸಾರಿ ನಾನು ನಿಮ್ಗೆ ಗಿಫ್ಟ್ ತರೋದು ಮರ್ತ್ಬಿಟ್ಟೆ ಅಂತ ಹೇಳಿ ಮತ್ತೆ ಗಿಫ್ಟ್ ಕಳಿಸೋದನ್ನ ಅವನು ಎಕ್ಸ್ಪೆಕ್ಟ್ ಮಾಡಿದ್ದ. ಅರ್ಧ ಗಂಟೆ ನಂತರ ವೀಪ್ ಅಂತ ನೋಟಿಫಿಕೇಶನ್ ಸೌಂಡ್ ಆಯ್ತು. ಅವನು ತುಂಬಾ ಎಕ್ಸೈಟ್ ಅಲ್ಲಿ ಫೋನ್ ಎತ್ಕೊಂಡ. ಆ ನೋಟಿಫಿಕೇಶನ್ ನೋಡಿದ್ಮೇಲೆ ಅವನು ಸ್ಟನ್ ಆದ. ಆಯ್ರಾ ಶರ್ಮಾ ಲೈಕ್ಸ್ ಯೋರ್ ಪೋಸ್ಟ್ ಅಂತ ರೆಡ್ ಅಲರ್ಟ್ ಇತ್ತು. ಸಿದ್ಧಾರ್ಥ್ 1 ನಿಮಿಷ ಅದೇ ನೋಟಿಫಿಕೇಶನ್ ನೋಡ್ತಾ ಕೂತಿದ್ದ. ಆಮೇಲೆ ಅಷ್ಟೇ ಕೋಪದಿಂದ ಫೋನ್ನ ಬಿಸಾಕ್ತ. ಲೈವ್ ಸ್ಟ್ರೀಮಿಂಗ್ ಸೂಪರ್ವೈಸರ್ ತಾನೇ ಮನೆಗೆ ರೀಚ್ ಆಗಿದ್ರು. ಅದೇ ಟೈಮ್ಗೆ ಗೇಮ್ ಆರ್ಗನೈಸರ್ ಗಾಬರಿಯಿಂದ ಫೋನ್ ಮಾಡಿದ್ರು. ಹಲೋ, ವಾಟ್ ಹ್ಯಾಪನ್ ಅಂತ ಸೂಪರ್ವೈಸರ್ ಕೇಳಿದ್ರು. ಮೊದಲು ನಮ್ ಲೈವ್ ಸ್ಟ್ರೀಮಿಂಗ್ ಫೇಸ್ಬುಕ್ ಪೇಜ್ನ ಚೆಕ್ ಮಾಡಿ, ಅಲ್ಲಿ ತುಂಬಾ ಗೊಂದಲ ಆಗ್ತಾ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಗೇಮ್ ಆರ್ಗನೈಸರ್. ತುಂಬಾ ಟೆನ್ಷನ್ ಇಂದ ಫೋನ್ ತೆಗೆದು ಫೇಸ್ಬುಕ್ ಚೆಕ್ ಮಾಡಿದ್ರು ಸೂಪರ್ವೈಸರ್. ಅಲ್ಲಿ ಸಿಹಿ ಬಗ್ಗೆನೇ ಚರ್ಚೆ ಆಗ್ತಿತ್ತು. ಸ್ವೀಟ್ ಪ್ರಿನ್ಸೆಸ್ ಅನ್ನೋ ಹುಡುಗಿ ಬ್ಯಾಕ್ ಗ್ರೌಂಡ್ ಫೇಕ್ ಅನ್ನೋ ವಿಷಯ ಟ್ರೆಂಡಿಂಗ್ ಅಲ್ಲಿತ್ತು. ಸ್ಟ್ರೀಮಿಂಗ್ ಅಲ್ಲಿ ಸಾಂಗ್ ಮತ್ತೆ ಡ್ರಾಮಾ ಮಾಡ್ತಿದ್ದ ಶ್ರೀಮಂತ ಮನೆತನದ ಹುಡುಗಿ ಒಬ್ಳು ಕಮೆಂಟ್ ಅಲ್ಲಿ ಸ್ವೀಟ್ ಪ್ರಿನ್ಸೆಸ್ ಬಗ್ಗೆ ಹೇಳಿದ್ಲು. ಶ್ರೀಮಂತ ಮನೆತನದವರು ತಮ್ಮ ಮಕ್ಕಳನ್ನ ಆನ್ಲೈನ್ ಅಲ್ಲಿ ಗೇಮ್ಸ್ ಆಡೋಕ್ ಬಿಡಲ್ಲ, ಅದ್ರಲ್ಲೂ ಕೇವಲ 5 ವರ್ಷದ ಹುಡುಗಿನ ಗೇಮ್ಸ್ ಆಡೋಕ್ ಬಿಡೋದು ನಂಬೋಕಾಗ್ದಿರೋ ವಿಷಯ. ಆ ಹುಡುಗಿ ಫೇಸ್ ರಿವೀಲ್ ಆಗ್ತಿದೆ ಅಂದ್ರೆ ಖಂಡಿತ ಅವಳು ರಿಚ್ ಫ್ಯಾಮಿಲಿ ಅವಳು ಅಲ್ವೇ ಅಲ್ಲ. ಇದೆಲ್ಲ ಲೈವ್ ಸ್ಟ್ರೀಮಿಂಗ್ ಕಂಪನಿಯವರ ಕೆಲಸ. ಅವರು ತಮ್ಮ ಆಪ್ನ ಅಡ್ವರ್ಟೈಸ್ ಮಾಡೋಕೆ ಈ ಹುಡುಗಿನ ಬಳಸ್ಕೋತಿದ್ದಾರೆ. ಆ ಹುಡುಗಿ ರಿಚ್ ಅಂತ ನಿಮ್ ಮುಂದೆ ಟ್ರೆಂಡಿಂಗ್ ಮಾಡ್ತಿದ್ದಾರೆ ಅಷ್ಟೇ. ನೀವೆಲ್ಲ ನಂಬ್ತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ಚರ್ಚೆ ಆಗ್ತಿತ್ತು. ಸೂಪರ್ವೈಸರ್ ತಲೆ ಬಿಸಿ ಆಯ್ತು. ತಾವ್ ತಗೊಂಡಿರೋ ನಿರ್ಧಾರ ತಪ್ಪಾಗಿದ್ರೆ ನಮ್ಮ ಸ್ಟ್ರೀಮಿಂಗ್ ರೇಟಿಂಗ್ ಕೂಡ ಕಡಿಮೆ ಆಗಬಹುದು. ಈಗಿರೋ ಇನ್ಕಮ್ ಕಡಿಮೆ ಆದ್ರೆ ಗೇಮ್ ಕಾಂಟೆಸ್ಟ್ ಮಾಡ್ತಿರೋದು ವೇಸ್ಟ್ ಆಗುತ್ತೆ ಅಂತ ಭಯದಲ್ಲಿ ಗೇಮ್ ಕಾಂಟೆಸ್ಟ್ ಆರ್ಗನೈಸರ್ಗೆ ಕಾಲ್ ಮಾಡಿದ್ರು. ಸರ್, ಈಗ ಏನ್ ಮಾಡೋದು ಅಂತ ಗಾಬ್ರಿಲಿ ಸೂಪರ್ವೈಸರ್ ಕೇಳಿದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.